ಅರೆ ಸೌಜನ್ಯ ಅಂದರೆ ಫ್ಲವರ್ ಅಲ್ಲ, ಫೈರು. ಫೈರ್ ಹೆಸರು ಹೇಳ್ಬಾರ್ದ? ಉರಿತಾ ಇದೆ, ನ್ಯಾಯ ಸಿಗ್ಲಿಲ್ಲ. ಹಿಂದೂ ಅನ್ನೋ ಹೆಸರು ನಮ್ಮ ದೇಶದಲ್ಲಿ ಎಲ್ಲಿ ಇರಲಿಲ್ಲ. ಕಣ್ಣೀರು, ನೋವು, ಸಾವು ಹೊಸದಲ್ಲ. ಯಾವ ಟ್ಯೂಬರಲ್ಲೂ ಮಾತಾಡಬಾರ್ದು, ಮಾಧ್ಯಮದಲ್ಲಿ ಎಲ್ಲಾರನ್ನು ಪಾರ್ಟಿ ಮಾಡ್ತಾರೆ. ಅವ್ರ ಪರ ಯಾರು ಮಾತಾಡ್ತಾರೋ ಅವ್ರ ಬಗ್ಗೆ ಮಾತಾಡೋದು. ಈಗ ರೇಪ್ಗೆ ಯಾರಾಗ್ಲೂ ಪೇಟೆಂಟ್ ಮಾಡಿಬಿಡಿ, ರೇಪ್ಗೆ ಕಾಪಿ ರೈಟ್ ಇದೆ. ಈಗ ಯಾರ ಮೇಲೆ ತನಿಖೆ ಆಗ್ಬೇಕೋ ಅವ್ರನ್ನ ನಿರಪರಾಧಿ ಅನ್ನೋದು ಅದೇ ಉದ್ದೇಶ. ಯಾ ನಕ್ಸಲೈಟು, ಯಾ ಕಮ್ಯುನಿಸ್ಟು, ಯಾರನ್ನ ಹೇಳ್ತೀರಾ ಸರಿಯಾಗಿ ಹೇಳಿ. ಯಾರಿಗೆ ದುಡ್ಡು ಬಂತು? ದುಡ್ಡು ಆಕಾಶದಿಂದ ಬಂದ್ಬಿಡುತ್ತಾ? ಬ್ಯಾಂಕ್ ಟು ಬ್ಯಾಂಕ್ ತಾನೆ. ಅದು ಎಷ್ಟು ಸಮಯ ಆಗುತ್ತೆ ಸರ್? ಈಗ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಯೂಟ್ಯೂಬರ್ಗಳಿಗೆ ಫಂಡಿಂಗ್ ಆಗ್ತಾ ಇದೆ, ಅಂದರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳು, ನೋಟಿಸು ಕೂಡ ಕೊಡ್ತಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ನಿಲುವೇನು ಅಂತ? ನೋಡಿ, ಅದು ಧರ್ಮಸ್ಥಳದಲ್ಲಿ ಈಗಾಗಲೇ ನಾನು ಹೇಳಿದೆ, ಕೊಲೆಗಳಾಗಿದೆ, ಅತ್ಯಾಚಾರ ಆಗಿದೆ, ಊತ ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ಹೋರಾಟಗಳು ಹೊಸದಲ್ಲ, ಕಣ್ಣೀರು, ನೋವು, ಸಾವು ಹೊಸದಲ್ಲ. ಇದೆಲ್ಲನೂ ನಡೆದಿರೋ ಸ್ಥಳ ಧರ್ಮಸ್ಥಳ. ಸೊ ಇದು ಏನಾಗುತ್ತೆ ಅಂದರೆ, ಯಾರು ತಪ್ಪು ಮಾಡಿದಾರೋ ಅವರಿಗೆ ಆಗುತ್ತೆ. ಅದು ತಪ್ಪು ಮಾಡಿಲ್ಲ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂದರೆ ನಾನು ತಪ್ಪು ಮಾಡಿಲ್ಲ, ಯಾರು ಏನಾಗಲೂ ಮಾತಾಡಿಕೊಂಡು ಹೋಗಲಿ. ಬಟ್ ಏನಾಗುತ್ತೆ, 2023ನಲ್ಲಿ 2 ಒರಿಜಿನಲ್ ಸೂಟು ಹಾಕ್ತಾರೆ. ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ಗ್ಯಾಗ್ ಆರ್ಡರ್ಸ್ ತಗೊಳ್ತಾರೆ. ಎಲ್ಲ ಇಂಡಿಯಾದಲ್ಲಿ 146 ಕೋಟಿ ಜನರಲ್ಲಿ ಯಾರೂ ಈ ಕಥೆನೇ ಮಾತಾಡಬಾರ್ದಂದು ಸೂಟ್ ಹಾಕ್ತಾರೆ. ಆದೇಶ ಕೂಡ ಆಗುತ್ತೆ, 2 ಸೂಟು. ಮತ್ತು ಅದೇ ವಿಚಾರಕ್ಕೆ 2024ಅಲ್ಲಿ 2 ಸೂಟ್ ಹಾಕ್ತಾರೆ, 4 ಆಯಿತು. ಅದರಲ್ಲಿನೂ ಯಾವ ಯೂಟ್ಯೂಬು, ಮೇನ್ ಟ್ಯೂಬು, ಸೈಡ್ ಟ್ಯೂಬು, ಯಾವ ಟ್ಯೂಬರಲ್ಲೂ ಮಾತಾಡಬಾರ್ದು, ಮಾಧ್ಯಮದಲ್ಲಿ ಎಲ್ಲರನ್ನೂ ಪಾರ್ಟಿ ಮಾಡ್ತಾರೆ. ಅವ್ರ ಪರ ಯಾರು ಮಾತಾಡ್ತಾರೋ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಯಾರು ಸೌಜನ್ಯಗೆ ನ್ಯಾಯ ಬೇಕಂದು ಕೇಳೋರ ಮೇಲೆ ಮಾತ್ರ, ಅವ್ರ ಪರ ಮಾತಾಡೋರು ಮೇಲೆ ಏನೂ ಕೇಸ್ ಆಗೋದಿಲ್ಲ. ಯಾರೆಲ್ಲ ಹಿನ್ನಡೆ ಅನ್ನೋ ಪದ ಬಳಸ್ತಾರೆ ಅವ್ರ ಮೇಲೆ ಯಾವುದೇ ಸೂಟು ಹಾಕೋದಿಲ್ಲ. ಯಾರೆಲ್ಲ ಮುನ್ನಡೆ ಅಂತಾರೋ, ಯಾರೆಲ್ಲ ನ್ಯಾಯ ಅಂತಾರೋ ಅವ್ರ ಮೇಲೆ ಮಾತ್ರ 2 ಸೂಟಿ, 2, 4 ಆಯಿತು. 2025ರಲ್ಲಿ 2 ಆಯಿತು, ಅದೂ ಅದೇ ವಿಚಾರನೇ. 2025ರಲ್ಲಿ ಈ 2ನೇದು ಯಾವಾಗ ಕ್ರೈಮ್ ನಂಬರ್ 39/2025, ಈಗ ಚಿನ್ನಯ್ಯ ಅಂತೀವಿ, ಆವಾಗ ಮುಸ್ಕದಾರಿ ಅಂದ್ರಿ. ಅದಾದಮೇಲೆ ಇನ್ನೊಂದು ಒರಿಜಿನಲ್ ಸೂಟು, ಅದರಲ್ಲಿ ಗ್ಯಾಗ್ ಆರ್ಡರ್, ಜಾನ್ ರೋ ಆರ್ಡರ್. ಜಾನ್ ರೋ ಆರ್ಡರ್ ಯಾವಾಗ ಕೊಡ್ತಾರೆ ಅಂದರೆ, ಈಗ ಈ ಕ್ಯಾಮರಾ ಯಾರೋ ಅಡ್ವಾನ್ಸ್ ಡಿಸ್ಕವರ್ ಮಾಡಿದ್ದಾರೆ, ಅದನ್ನು ಬೇರೆಯವರು ಉಪಯೋಗ ಮಾಡೋಂಗಿಲ್ಲ, ಉತ್ಪಾದನೆ ಕೂಡ ಮಾಡೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ಜಾನ್ ರೋ ಆರ್ಡರ್, ಇದು ಅಮೆರಿಕನ್ ಕಾನ್ಸೆಪ್ಟು. ಇಂಡಿಯಾಗೂ ಅಮೆರಿಕನ್ ಕಾಯಿಲೆ ಬಂದುಬಿಟ್ಟಿದೆ. ಇಂಡಿಯಾದಲ್ಲಿ ಇದಕ್ಕೆ ಅಶೋಕ್ ಕುಮಾರ್ ಆರ್ಡರ್ ಅಂತಾರೆ. ಜಾನ್ ರೋ ಆರ್ಡರ್, ಅಶೋಕ್ ಕುಮಾರ್ ಆರ್ಡರ್ ಅಂತಾರೆ. ಇದು ಯಾವುದು ಪ್ರಾಪರ್ಟಿ ಸಂಬಂಧಪಟ್ಟಿದ್ದು, ಕಾಪಿರೈಟು, ಪೇಟೆಂಟು. ಈಗ ರೇಪ್ಗೆ ಯಾರಾಗಲೂ ಪೇಟೆಂಟ್ ಮಾಡಿಬಿಟ್ಟಿದ್ದಾರೆ, ರೇಪ್ಗೆ ಕಾಪಿರೈಟ್ ಇದೆ. ಇದು ಯಾಕೆ ಯಾರೂ ಧರ್ಮಸ್ಥಳ ಹೆಸರು ಎತ್ತಬಾರ್ದು, ಸೌಜನ್ಯ ಹೆಸರು ಎತ್ತಬಾರ್ದು, ನ್ಯಾಯ ಅನ್ನೋದು ವಿಚಾರ ಎತ್ತಬಾರ್ದು, ಆನೆ ಮೌತ ಅನ್ನೋದು ಎತ್ತಬಾರ್ದು. ಈ ಥರ ಗ್ಯಾಗ್ ಆರ್ಡರ್ಸ್ ಯಾಕೆ ತಗೊಳ್ತಾರೆ, ಯಾರು ತಗೊಳ್ತಾರೆ? ಇದರ ಹಿನ್ನೆಲೆ ಏನೇ? ಅದಕ್ಕೆ ಈಗ ಒಂದು 358 ಜನರ ಮೇಲೆ ಒಂದು ಸೂಟ್ ತಗೊಂಡ್ರು, ಒಂದು ಸೂಟ್ ಹಾಕಿದರು. ನಾನು ಲೆಕ್ಕ ಮಾಡಿದೆ, ಚಾರ್ಜ್ ಶೀಟ್ಗೆ ಅದು ಕ್ಲೈಂಟ್ಗೆ ಎಷ್ಟು ಖರ್ಚು ಮಾಡಿರ್ಬೋದಂದರೆ, ಒಂದೊಂದು ಸೆಟ್ ನಾವು ಎಲ್ಲ ಲೆಕ್ಕ ಮಾಡಿದರೆ 9.5 ಲಕ್ಷ ಜೆರಾಕ್ಸ್ಗೆ ಕೊಟ್ಟಿದ್ದಾರೆ. ಅವ್ರ ವಕೀಲರುಗಳು ಯಾರು, ಎಲ್ಲ ಐಫೈ ವಕೀಲರೇ. ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಥ ಆದೇಶಗಳನ್ನು ತಗೊಳ್ಳೋರು ಯಾರು? ಇಂಥ ಆದೇಶಗಳನ್ನ ತಗೊಳ್ಳೋದು ಯಾರು ಅನ್ನೋದು ಕೂಡ ಪ್ರಶ್ನೆ. ಈಗ ಏನು ಮಾಡ್ತಾರೆ, ಕ್ರಿಮಿನಲೈಸೇಷನ್, ಡಿಕ್ರಿಮಿನಲೈಸೇಷನ್. ಸೊ ನಿರಪರಾಧೀಕರಣ, ಅಪರಾಧೀಕರಣ. ನಿರಪರಾಧಿಗಳನ್ನ ಈ ಇಂಜೆಕ್ಷನ್ ಆರ್ಡ್ರ್ ತಗೊಂಡು ಕ್ರಿಮಿನಲೈಸ್ ಮಾಡೋದು, ಅಪರಾಧಿಗಳಾಗಿ ಮಾಡೋದು. ಈಗ ಯಾರ ಮೇಲೆ ತನಿಖೆ ಆಗಬೇಕೋ ಅವ್ರನ್ನ ನಿರಪರಾಧಿ ಅನ್ನೋದು ಅದೇ ಉದ್ದೇಶ.
ಈಗಲೂ ನೋಡಿದೆ ಎಲ್ಲರ ಮೇಲೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು. ಸೊ ಲೀಗಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅನ್ನೋದು ಆರ್ಟಿಕಲ್ 19(1)A, ಅದು ಸಂವಿಧಾನದ ಹಕ್ಕು, ಹುಟ್ಟು ಹಕ್ಕು. ಸಂವಿಧಾನದ ಹಕ್ಕು, ಹುಟ್ಟು ಹಕ್ಕು ಅದು. ಇದನ್ನು ಯಾರೋ ಪುಕ್ಸಾಟಿನಲ್ಲಿ ಕೊಡೋದಲ್ಲ. ಈಗ ಕೊಲೆಗಳಾಗಿದೆ, ಅತ್ಯಾಚಾರ, ಹಿಂಸಾಚಾರ, ಊತ ಹಾಕಿದ್ದಾರೆ, ಇದ್ರ ಬಗ್ಗೆ ಮಾತಾಡಬಾರ್ದಂದು ಯಾರು ಕೇಳಿದ್ದು? ಏನಕ್ಕೆ ಕೇಳ್ತಾರೆ? ಇದರಲ್ಲಿ ಮಾತಾಡಬಾರ್ದಾ ಅನ್ನೋದು ಪ್ರಶ್ನೆ. ರಿಪೀಟೆಡಾಗಿ ಯಾಕೆ ಈ ಥರ ಪೆಟಿಷನ್, ಹೈಕೋರ್ಟಲ್ಲಿ 3 ರಿಟ್ ಪೆಟಿಷನ್ ಹಾಕಿದ್ದಾರೆ. ಸೌಜನ್ಯ ಅನ್ನೋ ಹೆಸರೇ ಬಳಸಬಾರ್ದು. ಅರೆ ಸೌಜನ್ಯ ಅಂದರೆ ಫ್ಲವರ್ ಅಲ್ಲ, ಫೈಯರು. ಫೈಯರ್ ಹೆಸರು ಹೇಳ್ಬಾರ್ದ? ಉರಿತಾ ಇದೆ, ನ್ಯಾಯ ಸಿಗಲಿಲ್ಲ. ಸೊ ಹೈಕೋರ್ಟಲ್ಲಿ ಕೂಡ ಈಗ ಮೊನ್ನೆ ಅವ್ರಿಗೇನು ಅಂಥ ಆರ್ಡ್ರ್ ಸಿಗಲಿಲ್ಲ. ಅದೇನು ಜಾನ್ ರೋ ಆರ್ಡರ್ ಕೊಟ್ಟರು, ಅಶೋಕ್ ಕುಮಾರ್ ಆರ್ಡ್ರ್ ಕೊಟ್ಟರು, ಗ್ಯಾಗ್ ಆರ್ಡರ್ ಕೊಟ್ಟರು, ಅದೇನೋ ಎಕ್ಸ್ಟೆನ್ಷನ್ ಆಗಿಲ್ಲ. ಸುಪ್ರೀಂ ಕೋರ್ಟಲ್ಲಿ ತಳ್ಳಾಕಿದ್ರು, ಹೈಕೋರ್ಟಲ್ಲಿ ಕೂಡ ಅದನ್ನು ಸೆಟಿಸೈಡ್ ಮಾಡಿದರು. ಇಲ್ಲಿ ಏನೂ ಅವ್ರಿಗೆ ಸಿಗಲಿಲ್ಲ. ಏನು ನ್ಯಾಯಾಧೀಶರು ಹೇಳಿದ್ದಾರೆ ಅಂದರೆ, ಅದರಲ್ಲಿ ಡಿಫಮೇಷನ್, ಬೇಸ್ಲೆಸ್, ರೆಕ್ಲೆಸ್ ಅಲಿಗೇಷನ್ ಮಾಡಬಾರ್ದು, ಅದು ಯಾರ ಮೇಲೂ ಮಾಡಬಾರ್ದು. ಇದು ಒಂದು. ಎರಡನೇದು, ಧರ್ಮಕ್ಕೆ ಕೊಲೆಗೆ ಏನು ಸಂಬಂಧ? ನಾವು ಹೇಳ್ತೀವಿ ಧರ್ಮ ಬೇರೆ, ಕೊಲೆ ಬೇರೆ. ಧರ್ಮಸ್ಥಳ ಆಡಳಿತ ಅಧಿಕಾರ ಬೇರೆ, ಅತ್ಯಾಚಾರ ಬೇರೆ. ಯಾರಾಗಲೂ ವ್ಯಕ್ತಿ ಹೆಸರು ಹೇಳಿದ್ವ ನಾವು? ಯಾರಾಗಲೂ ಮಾಧ್ಯಮದವ್ರು ಹೇಳಿದಾರ ಇಂಥದ್ದವರು ಕೊಲೆ ಮಾಡಿದ್ದಾರೆ, ಇಂಥದ್ದವರೇ ಅತ್ಯಾಚಾರ? ಅರೆ ಯಾರು ಕೊಲೆ ಮಾಡಿದ್ದಾರೆ ಕಂಡಿಡಿಯಪ್ಪ ಅಂತ ಕೇಳೋದನ್ನು ಹೆಂಗೆ ತಪ್ಪು ಅಂತೀರಾ? ಧರ್ಮಕ್ಕೂ ಇದಕ್ಕೆ ಏನು ಲಿಂಕ್ ಮಾಡ್ತೀರಾ? ಅಂದರೆ ಇಲ್ಲಿಯೇ ಇನ್ನೊಂದು ಪ್ರಶ್ನೆನೂ ನಾನು ಹೇಳ್ತೀನಿ, ನೀವು ವೀಕ್ಷಕರಿಗೆ ಬಿಟ್ಬಿಡೋಣ. ಅದು ಧರ್ಮಸ್ಥಳ ಹಿಂದೂ ಧರ್ಮಕ್ಕೆ ವಿರೋಧಿಗಳು ಅಂತಾರೆ, ಹಿಂದೂ ಧರ್ಮ ಅಂತ ಬಳಸ್ತಾರೆ. ಇವರೆಲ್ರಿಗೂ ಒಂದು ಹೇಳ್ತೀನಿ, 1971ರಲ್ಲಿ ವೀರೇಂದ್ರ ಹೆಗ್ಗಡೆರವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅಫಿಡವಿಟ್ ಹಾಕಿದ್ದಾರೆ, ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಜೈನ ದೇವಸ್ಥಾನ, ಇದು ನಮ್ಮ ಕುಟುಂಬ ಆಸ್ತಿ, ಇದನ್ನು ಮುಜರಾಯಿ ಇಲಾಖೆಗೆ ಕೊಡೋಂಗಿಲ್ಲ. ಯಾಕೆಂದರೆ ಬರೀ ಹಿಂದೂ ದೇವಸ್ಥಾನಗಳೇ ಮುಜರಾಯಿ ಇಲಾಖೆಯಲ್ಲಿ ಬರುತ್ತೆ. ಬುದ್ಧಿಸ್ಟು ಮೈನಾರಿಟಿ ರಿಲಿಜಿಯನ್ ಆಗುತ್ತೆ, ಅಲ್ಲಿ ಮೈನಾರಿಟಿ. ಈಗ ಮೆಜಾರಿಟಿ ಹೆಂಗೆ ಆದರು? ಎಲ್ಲಿ ಮೆಜಾರಿಟಿ ಆದರು? ಹಿಂದೂ ಒಂದು ಹೇಳ್ತಿರಲ್ಲ, ಮಾಡಬೇಕಾಗುತ್ತೆ. ನೋಡಿ, ಹಿಂದೂ ಅನ್ನೋದು ಇದು ತಪ್ಪಾಗಿ ಬಳಸ್ತಾ ಇದ್ದಾರೆ. ಇದು ಹಿಂದುತ್ವ, ಬ್ರಾಹ್ಮಣತ್ವ, ಇದು ರಾಜಕೀಯ. ಅಲ್ಲ, ಯಾರನ್ನ ಬಚಾವ್ ಮಾಡಲಿಕ್ಕೆ, ಯಾರನ್ನ ಉಳಿಸ್ಲಿಕ್ಕೆ ಈ ತಂತ್ರಗಳು, ಕುತಂತ್ರಗಳು ಆಗ್ತಿದೆ ಅಂತ ಅನ್ಸುತ್ತೆ ಅಂತ. ಯಾರನ್ನು ಬಚಾವ್ ಮಾಡೋದಂದರೆ ಯಾರನ್ನ ಬಚಾವ್ ಮಾಡಬೇಕು? ಇದುವರೆಗೆ ಯಾರು ಕಲ್ಪ್ರಿಟ್ ಅಂದೇ ಗೊತ್ತಿಲ್ಲ. ಯಾರನ್ನು ಬಚಾವ್ ಮಾಡ್ತಾರೆ ಅಂತ ಅವರೇ ಹೇಳಬೇಕು. ಈಗ ಇಂಥದ್ದವರು ಆರೋಪಿ ಅಂದು ನಾನು ಹೇಳಿದರೆ ಅವ್ರನ್ನ ಬಚಾವ್ ಮಾಡ್ತಾರೆ ಅಂತ ಹೇಳ್ಬೋದು. ನಾವು ಹೇಳೋದು ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆ ಅಂತ ಹೇಳ್ತೀವಿ. FIR ಕಾಲಮ್ ನಂಬರ್ 4 ಆಗಿದೆ. ಇಂಥದ್ದವರೇ ಕೊಲೆ ಮಾಡಿದ್ದಾರೆ, ಅವ್ರನ್ನ ನೀವು ಬಂಧಿಸಿ ಅಂತ ಯಾರು ಹೇಳಿದ್ದು? ಯಾರನ್ನು ಬಚಾವ್ ಮಾಡ್ತಾರೆ, ಏನಕ್ಕೆ ಬಚ್ಚ ಅಂತಾರೆ? ಇದರಲ್ಲಿ ಪೊಲಿಟಿಕಲ್ ಮೈಲೇಜ್ ತಗೊಳ್ತಾರೆ. ಹಿಂದೂ ಓಟ್ ಇದು. ಹಿಂದೂ ನಾವೆಲ್ಲ ಒಂದು. ಈಗ ಹಿಂದೂ ನೋಡಿ, ದಟ್ ಈಸ್ ಅದು ಕೂಡ ಚರ್ಚೆಗೆ ಒಳಪಟ್ಟಿದ್ದೆ. ಹಿಂದೂ ಅನ್ನೋ ಹೆಸರು ನಮ್ಮ ದೇಶದಲ್ಲಿ ಎಲ್ಲಿ ಇರಲಿಲ್ಲ. 1799ನೇ ಇಸ್ವಿಯಲ್ಲಿ ವಿಲಿಯಂ ಜೋನ್ಸ್ ಅನ್ನೋರು ಮೊಟ್ಟ ಮೊದಲು ಹಿಂದೂ ಅನ್ನೋ ಒಂದು ಪದವನ್ನು ಬಳಸಿದರು. ಇದರ ಬಗ್ಗೆ ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಜಯೇಂದ್ರ ಸರಸ್ವತಿ ಸ್ವಾಮಿಗಳು ಅವರು ಭಾರಿ ಮೋಸ್ಟ್ ರೆಸ್ಪೆಕ್ಟೆಡ್ ಮಠಾಧಿಪತಿ ಕಾಂಜೀಪುರಂ. ಅವ್ರು ಹೇಳಿದರು, ಒಳ್ಳೆಯ ಸಮಯ, ವಿಲಿಯಂ ಜೋನ್ಸು ನಮ್ಮನ್ನೆಲ್ಲ ಹಿಂದೂ ಅಂತ ಹೇಳ್ಬಿಟ್ಟ. ಆ ಥರ ಆತ ಹೇಳಿಲ್ಲ ಅಂದರೆ ನಮ್ಮ ಗತಿ ಅದೋ ಗತಿ ಅಂತ ಹೇಳಿದರು. ಅದು ಯಾವ ಅವರು ಒಂದು ದೇವ ಭಾಷೆ ಎಂದು ಒಂದು ಪುಸ್ತಕ ಬರೆದಿದ್ದಾರೆ. ದೇವ ಭಾಷೆ ಬರೆದಿದ್ದು ಯಾರು? ಮಠಾಧಿಪತಿ. ಅದರಲ್ಲಿ ಪೇಜ್ ನಂಬರ್ 19 ಇದನ್ನು ಹೇಳಿದ್ದಾರೆ. ಅಂದರೆ ಹಿಂದೂ ಅನ್ನೋ ಪದವನ್ನು ಮೊಟ್ಟ ಮೊದಲು ಬಳಸಿದ್ದು ವಿಲಿಯಂ ಜೋನ್ಸ್ ಅಂದು. ನಾನು ಹೇಳಿದ್ದಲ್ಲ. ಅವ್ರಿಗೇನಾಗಲೂ ಅದ್ರ ಮೇಲೆ ಟೀಕೆ ಮಾಡಬೇಕಂದ್ರೆ ಸ್ವಾಮೀಜಿ ಮೇಲೆ ಹೇಳಬೇಕು. ಹೌದಾ? ಅವ್ರು ಹೇಳಿದ್ದನ್ನು ನಾನು ಕೋಟ್ ಮಾಡ್ತಾಯಿದ್ದೀನಿ. ಹಿಂದುತ್ವ ಅನ್ನೋ ಪದವನ್ನು ಬಳಸಿದ್ದು ಸಾವರ್ಕರ್. ಅದರಲ್ಲಿ 25 ಪಾಯಿಂಟ್ ಪ್ರೋಗ್ರಾಮ್ ಅಂದು ಹಿಟ್ಲರ್ ಬರೆದಿದ್ರು.
ಅದನ್ನು ಕಾಪಿ ಮಾಡಿ ಹಿಂದುತ್ವ ಅನ್ನೋದನ್ನು ಸಾವರ್ಕರ್ ಬರೆದಿದ್ರು. ನೋಡಿ, ಹಿಂದುತ್ವ, ಹಿಂದೂ ಅಂದರೆ ಅದು ಒಂದು ನಂಬಿಕೆ, ಅದು ಪೂಜೆ ಪುನಸ್ಕಾರ, ನಂಬಿಕೆ, ಇದು ಎಲ್ಲರೂ ಮಾಡ್ತಾರೆ, ಅವ್ರದ್ದೇನು ತೊಂದರೆಗಳಿಲ್ಲ. ತ್ವ ಸೇರಿಸ್ಬಿಟ್ಟಿದ್ದಾರೆ, ಹಿಂದುತ್ವ. ತ್ವ ಅಂದರೆ ಏನು? ರಾಜಕೀಯ, ಕೊಲೆ, ಹಿಂಸಾಚಾರ, ಅತ್ಯಾಚಾರ. ಸೊ ಹಿಂದೂ ಅಂದು ಪೂಜೆ ಪುನಸ್ಕಾರ, ಅದು ಸ್ವರ್ಗಕ್ಕೆ ಹೋಗುವ ದಾರಿ. ಹಿಂದುತ್ವ ಅನ್ನೋದು ಮುಖ್ಯಮಂತ್ರಿ ಆಗೋದು, ಪ್ರೈಮ್ ಮಿನಿಸ್ಟರ್ ಆಗೋದು, ಅಧಿಕಾರ ಪಡೆಯೋದು, ಅದು ತ್ವ. ಅದನ್ನೇ ಬ್ರಾಹ್ಮಣತ್ವ, ಹಿಂದುತ್ವ, ಏನೋ ಪದಗಳು ಬಳಸ್ತಾರೆ. ಈಗ ಇತ್ತೀಚೆಗೆ ಇನ್ನೊಂದು ಪದ ಬಳಸ್ತಾರೆ, ಏನಂದರೆ ಸನಾತನ ಧರ್ಮಕ್ಕೆ ವಿರೋಧಿಗಳು. ಸನಾತನ ಅಂದರೆ ಏನು, ಸನಾತನ ಧರ್ಮ ಅಂದರೆ ಏನು, ಅದು ಇನ್ನೊಂದು ಟಾಪಿಕ್. ಅದು ಯಾವ ರಾಮಾಯಣದಲ್ಲಿ ಸನಾತನ ಅನ್ನೋ ಪದ ಇಲ್ಲ, ಮಹಾಭಾರತದಲ್ಲಿಲ್ಲ, ವೇದಗಳಲ್ಲಿಲ್ಲ, ಉಪನಿಷತ್ತಲ್ಲಿಲ್ಲ. ನನಗೆ ತಿಳಿದ ಮಟ್ಟಕ್ಕೆ ಬುದ್ಧಿಸ್ಟಲ್ಲಿ ಸನಾತನ ಅಂತ ಬರುತ್ತೆ. ಬಟ್ ಇವ್ರು ಹೇಳೋ ಅರ್ಥ ಏನು, ಹುಟ್ಟಿದಾಗಲೇ ಬ್ರಾಹ್ಮಣ, ಹುಟ್ಟಿದಾಗಲೇ ದಲಿತು. ನಮ್ಮ ದೇಶದಲ್ಲಿ ಊರು ಹೆಂಗಿದೆ, ಊರಂದರೆ ಕೇರಿ ಇದೆ, ಅಗ್ರಹಾರ ಇದೆ, ಊರಿದೆ, ಜಾತಿ ರೀತಿಯಲ್ಲಿ ಇರುತ್ತೆ. ಕೆಲವ್ರ ಹತ್ರ ದುಡ್ಡಿರುತ್ತೆ, ಕೆಲವ್ರ ಹತ್ರ ದುಡ್ಡಿರೋಲ್ಲ. ಸಿಟಿ ಅಂದರೆ ವಿಲ್ಲಾ ಇದೆ, ಅಪಾರ್ಟ್ಮೆಂಟ್ ಇದೆ, ಸ್ಲಮ್ಸು ಇದೆ, ಕೊಲಕೈರಿಗಳು ಇದೆ. ಅಂದರೆ ಇದಕ್ಕೂ ಏನು ಸಂಬಂಧ? ಇದು ರಾಜಕೀಯ, ಎಕನಾಮಿಕ್ಸು, ಪಾಲಿಟಿಕ್ಸು, ಇದಕ್ಕೂ ಸಂಬಂಧ ಏನಿಲ್ಲ. ನಾವೇನು ಅಲ್ಲಿ ಇಂಥ ಧರ್ಮದವ್ರು ಮಾಡಿದ್ವಿ ಅಂದಿಲ್ಲ. ಕೊಲೆಗಾರ ಕ್ರೂರಿಯಾಗಿರಬೇಕು. ಒಂದು ಹುಡುಗಿನ ಅಪಹರಣ ಮಾಡೋದು, ಮತ್ತು ಅವಳನ್ನ ಅತ್ಯಾಚಾರ ಮಾಡೋದು, ಕೊಲೆ ಮಾಡೋದು, ಊತ ಹಾಕೋದು, ಇದು ಒಂದು ಮನುಷ್ಯನು ಮಾಡೋ ವಿಚಾರ ಅಲ್ಲ. ಇದು ಕ್ರೂರಿ, ಯಾರೋ ಸೈಕ್ ಮಾಡಬೇಕು. ಯಾರ ಸೈಕ್? ಅಷ್ಟೇ ಪ್ರಶ್ನೆ. ಹೂ ಇಸ್ ದಟ್ ಸೈಕ್? ಇವನೇ ಸೈಕ್ ಅಂದು ನಾನು ಹೇಳಿದ್ದನ್ನ ಯಾರು ಹೇಳಿದ್ದು? ಸೊ ಅದರಿಂದ ಇದು ಏನಕ್ಕೆ ಹೇಳ್ತಾರೆ ಅಂದರೆ ನೀವು ಅವ್ರನ್ನೇ ಕೇಳಬೇಕು. ಇದು ಪಾಲಿಟಿಕ್ಸ್ ಮಾಡ್ತಾರೆ, ವೋಟ್ ಬ್ಯಾಂಕು, ವೋಟ್ ಪಾಲಿಟಿಕ್ಸು. ಇನ್ನೊಂದು ಇದರಲ್ಲಿ ದುಡ್ಡು ಬರುತ್ತೆ. ಈಗ ನಾನು ಲಾಯರ್, ಇದರಲ್ಲಿ ಒಂದು ಕೇಸಲ್ಲಿ ನೋಡಿ, ಅದರಲ್ಲಿ ಸ್ಟಾಂಪು ನಂದೆ, ಪೇಪರು ನಂದೆ, ಟೈಪಿಂಗು ನಂದೆ, ಓದಿದ್ದು ನಾನೇ, ವಾದ ಮಾಡಿದ್ದು ನಾನೇ. ನಾನು ಯಾರು ದುಡ್ಡು ಕೊಟ್ಟರು? ಇಲ್ಲಿ ಹೇಳ್ತೀನಿ, ₹1 ಬಂದಿಲ್ಲ. ಹಾಗಂದರೆ ನೀವು ಫಾರಿನ್ ಫಂಡ್ ಅಂದರೆ ನನಗೆ ದುಡ್ಡು ಬಂದಿರಬೇಕಲ್ಲ. ₹1 ಬಂದಿಲ್ಲ. ಅದರಲ್ಲಿ ಯಾರೋ ಲಾಯರ್ಗಳು ಬಂದರು, ಯಾರಿಗೂ ಫೀಸ್ ಇಲ್ಲ. ಬಟ್ ಅವ್ರಿಗೆ ಜೆರಾಕ್ಸ್ಗೆ 9.5 ಲಕ್ಷ ಖರ್ಚು ಮಾಡಿದ್ದು ಯಾರು? ಫಂಡಿಂಗ್ ಯಾರಿಗೆ ಬಂತು? ಈಗ ಫಂಡಿಂಗ್ ಅಂದು ಏನು ಹೇಳ್ತೀರಾ? ಇದರಲ್ಲಿ ಅರ್ಬನ್ ನಕ್ಸಲು. ಅರೆ, ಸೌಜನ್ಯ ಸತ್ತಿದ್ದು 2012. 1979 ವೇದವಲ್ಲಿ ಸತ್ತಿದ್ದಂದ್ರೆ ಅಸಹಜ ಸಾವು. ಅಲ್ಲೇನು ಸತ್ಯಮಂಗಲಂನಿಂದ ಬಂದ್ರ? ವೇದವಲ್ಲಿ ಸತ್ಯಮಂಗಲಮ್ಮ. ಇದೆಲ್ಲ ಕಟ್ಟುಕತೆ. ಇದಕ್ಕೆ ಕ್ರಿಶ್ಚಿಯನ್ಸು, NGO ಅಂದರೆ ಕ್ರಿಶ್ಚಿಯನ್ಸು, ಫಾರಿನ್ ಫಂಡು, ಮುಸ್ಲಿಮ್ಸು, ಕಮ್ಯುನಿಸ್ಟು, ನಕ್ಸಲೈಟ್ಸು. ಯಾರು ನಕ್ಸಲೈಟು, ಯಾ ಕಮ್ಯುನಿಸ್ಟು, ಯಾರನ್ನ ಹೇಳ್ತೀರಾ? ಸರಿಯಾಗಿ ಹೇಳಿ. ಯಾರಿಗೆ ದುಡ್ಡು ಬಂತು? ದುಡ್ಡು ಆಕಾಶದಿಂದ ಬಂದುಬಿಡುತ್ತಾ? ಬ್ಯಾಂಕ್ ಟು ಬ್ಯಾಂಕ್ ತಾನೆ. ಅದು ಎಷ್ಟು ಸಮಯ ಆಗುತ್ತೆ? ಇದು ಏನಂದ್ರೆ ಇದ್ರ ಹೆಸರೇ ಷಡ್ಯಂತ್ರ. ಅಂದರೆ ಕೊಲೆಗಳು ಆಗಿದೆ, ನಮ್ಮ ಹೆಸರು ಕೆಡಿಸ್ಬೇಡ. ನಿಮ್ಮ ಹೆಸರನ್ನ ಯಾರು ಕೆಡಿಸಿದ್ದು? ಧರ್ಮಸ್ಥಳ ಹೆಸರು ಎತ್ತಬೇಡ. ಹಾಗಂದ್ರೆ ಪಾಕಿಸ್ತಾನಲ್ಲಿ ಕೊಲೆ ಆಯ್ತು ಅಂದು ಹೇಳೋಕ್ಕಾಗತ್ತಾ? ಇಲ್ಲ MG ರೋಡ್ ಅಂದು ಕೊಲೆ ಆಗುತ್ತೆ ಅಂತ ಹೇಳೋಕ್ಕಾಗತ್ತಾ? ನೋಡಿ, ಇದನ್ನ ಹೆಸರೇ ಪಿತೂರು, ಷಡ್ಯಂತ್ರ, ಕಾನ್ಸ್ಪಿರಸಿ ಇದೆ ಅಂತೀರಲ್ಲ. ಇದು ಯಾರೋ ಮಾಡ್ತಾಯಿದ್ದಾರೆ. ಅವ್ರಿಗೇನು ಇಂಟ್ರೆಸ್ಟ್ ಇದರಲ್ಲಿ? ಷಡ್ಯಂತ್ರ, ಫಾರಿನು, NIA, ಇದೆಲ್ಲ ಹೆಂಗೆ ಹೇಳ್ತಾರೆ ಅವರು? NIA ಅಂದರೆ ಏನು? ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಏನಕ್ಕಿದೆ ಏಜೆನ್ಸಿ? ಕಾನೂನು ಓದಬೇಕು. ಅದು ದೇಶ ವಿರೋಧ ಚಟುವಟಿಕೆಗಳು. ಸೌಜನ್ಯಗೆ ನ್ಯಾಯ ಕೊಡಿ ಅಂದರೆ ದೇಶ ವಿರೋಧನಾ? ಧರ್ಮದ ವಿರೋಧನಾ? ಧರ್ಮ ದೇಶನಾ? ಇದು ಸೆಕ್ಯುಲರ್ ಧರ್ಮ, ದೇಶ ಅಲ್ಲ. ದೇಶ. ಅದಕ್ಕೆ ದೇಶ ವಿರೋಧ ಚಟುವಟಿಕೆಗಳು ಇದ್ದರೆ ಮಾತ್ರ, ರಾಜಕೀಯ ಅದರಲ್ಲಿ ಇದ್ದರೆ ಮಾತ್ರ, ವೈಲೆಂಟ್ ರಾಜಕೀಯ, ಟೆರರ್ ರಾಜಕೀಯ ಇದ್ದರೆ ಮಾತ್ರ NIA ಬರುತ್ತೆ. ಇದು ಯಾವುದೋ ಕುರಿ, ಕೋಳಿ, ಮೇಕೆ ಕಳ್ಳತನ ಆದರೆ NIA ಬರಬೇಕಾ? NIA ಅನ್ನೋದನ್ನು ಯಾಕೆ ಬಳಸ್ತಾರೆ? ಇದು ಯಾಕೆ? ಯಾರು? ಇದು ಷಡ್ಯಂತ್ರ ಅವ್ರು ಮಾಡ್ತಾಯಿದ್ದಾರೆ. ನೀವು ಕೇಳಿ, ಸೌಜನ್ಯಗೆ ಸತ್ತಿದ್ದಾಳೆ,
ಸ್ಕಾಟ್ಲ್ಯಾಂಡ್ ಪೊಲೀಸ್ಗೆ ಕೊಡಿ ಅಂತ ಕೇಳಿ, ಒಳ್ಳೆ ವಿಷಯ ಅದು. ತನಿಖೆ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿ ನೀವು ಎಲ್ಲ ಹೇಳ್ತಾರೆ ಸಂತೋಷ್ ರಾವೇ ಕೊಂದಿದ್ದು ಅಂದು ಒಂದು ಮಾಧ್ಯಮದಲ್ಲಿ ಹೇಳ್ತಾರೆ. ಅರೆ ಕೋರ್ಟ್ ಹೇಳುತ್ತೆ ಅವನೆಲ್ಲ ಮಾಡಿದ್ದಂದು, ನೀವು ಹೆಂಗೆ ಹೇಳ್ತೀರಾ? ನೀನೇನು ಕೋರ್ಟ್ಗಿಂತ ದೊಡ್ಡ ಮನುಷ್ಯನ ನೀನು? ಸಂತೋಷ್ ರಾವ್ ಮೇಲೆ ಯಾಕೆ? ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ. ಪಿಮೋಸಿಸ್ ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಅಟೆಂಪ್ಟ್ ಮಾಡಿದರೆ ರಕ್ತ ಬರಬೇಕು. ಪಿಮೋಸಿಸ್ ಕಾಯಿಲೆಗೆ ಏನು ಹೇಳ್ತಾರೆ ಇವರು? ಅವನೇ ಮಾಡಿದ್ದು, ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗ್ತೀವಿ ಒಂದು. ನೀನು ನೋಡಿದ್ಯಾ? ನೀನು ಕೋರ್ಟ್ ಹೇಳಿತ್ತೆ ಅವನ ಅಮಾಯಕ ಅಂದು, ಮತ್ತೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗ್ತೀರಾ? ನೀವು ನ್ಯಾಯ ಬೇಕಂದ್ರೆ ನೀವು ಕೇಳಿ, ನೀವು ಯಾಕೆ ಅನ್ಯಾಯ ಆಗಬೇಕಂತ ಕೇಳ್ತೀರಾ? ಆನೆ ಮೌತ, ಅವನ ತಂಗಿ, ಜಮೀನು ಯಾರ್ದು? ಸತ್ತ ಮೇಲೆ ಈಗ ಏನಿದೆ ಆ ಬಿಲ್ಡಿಂಗ್ ಯಾರ್ದು? ತನಿಖೆ ಮಾಡಿ. ಆನೆ ಮೌತ ಹೆಂಗೆ ಸತ್ತ? ಅವಳ ತಂಗಿ ಹೆಂಗೆ ಸತ್ತಲು? ಅವಳು ಯಾರನ್ನ ರೇಪ್ ಮಾಡಿದ್ದು? ಕೊಂದಿದ್ದು ಯಾರು? ಯಾರು ಲಾಭ ಪಡೆದಿದ್ದು? ಏನಕ್ಕೋಸ್ಕರ? ಇದ್ರ ಬಗ್ಗೆ ಕೊಡಿ ನೀವು. ಸ್ಪೆಷಲ್ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಕೊಡಿ ಅಂತ ಕೇಳಿ. ಅದ್ರ ಹೆಸರೇ ಎತ್ತಬಾರ್ದಂದ್ರೆ, ಈಗ ಆನೆ ಮೌತ ಯಾವ ಊರು? ಅವನೇನು ಬಾಂಗ್ಲಾದೇಶ? ಧರ್ಮಸ್ಥಳ. ಅವನು ಜಮೀನು ಎಲ್ಲಿತ್ತು? ಅವನು 6 ಗುಂಟ ಧರ್ಮಸ್ಥಳದಲ್ಲಿ. ಮತ್ತು ನಾವು ಏನು ಹೆಸರು ಎತ್ತಬೇಕಪ್ಪ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.